ಹೆಲೋ ಆಲ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನಲ್ಲಿ ಸಾಕಷ್ಟು ಸ್ಪಿರಿಚುವಲ್ ಕಂಟೆಂಟ್ ಇದೆ. ಅಂದರೆ ದೇವರ ಮಿರಾಕಲ್ಸ್ ಬಗ್ಗೆ ಮಾಡಿದ್ದೀನಿ, ದೇವರ ಬಗ್ಗೆ ಹೇಳಿದ್ದೀನಿ, ಸಾಕಷ್ಟು ಪುಣ್ಯಕ್ಷೇತ್ರಗಳ ಬಗ್ಗೆ ಹೇಳಿದ್ದೀನಿ. ಸೊ ಈ ವಿಡಿಯೋ ಕೂಡ ಇನ್ನೊಂದು ಕರ್ನಾಟಕದಲ್ಲಿರುವಂಥ ಒಂದು ಮಹಾನ್ ಶಕ್ತಿಯುತವಾದ ಪುಣ್ಯಕ್ಷೇತ್ರದ ಬಗ್ಗೆನೇ. ಈ ಪುಣ್ಯಕ್ಷೇತ್ರ ಶೃಂಗೇರಿ ಅಂತ. ಈ ಶೃಂಗೇರಿ ಅನ್ನೋ ಹೆಸರು ಹೇಗೆ ಬಂತು, ಇದರ ಇತಿಹಾಸ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಶ್ರೀ ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ ಮಹಾನ್ ಪೀಠ ಶೃಂಗೇರಿ ಪೀಠ. ಆದಿಶಂಕರಾಚಾರ್ಯರು ಭಾರತದೆಲ್ಲೆಡೆ 4 ಪೀಠಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಅದರಲ್ಲಿ ಶೃಂಗೇರಿ ಕೂಡ ಒಂದು. ಶೃಂಗೇರಿ ನಮಗೆಲ್ಲರಿಗೂ ಆ ಹೆಸರು ತುಂಬ ವಿಭಿನ್ನವಾಗಿದೆ. ಹೆಂಗೆ ಬಂತು, ಇದ್ರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಅದ್ರ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡಬೇಕು ಅಂತ ಬಂದಿದ್ದೀನಿ. ಈ ಇತಿಹಾಸದ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಾವು ರಾಮಾಯಣ ಕಾಲಘಟ್ಟಕ್ಕೆ ಹೋಗಬೇಕು. ರಾಮಾಯಣದಲ್ಲಿ ನಮಗೆ ಶೃಂಗೇರಿ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದಕ್ಕೆ ಒಂದು ಲಿಂಕ್ ಸಿಗುತ್ತೆ. ತಿಳ್ಕೊಳ್ಳೋಣ ಬನ್ನಿ. ರಾಮಾಯಣದ ಮೊದಲನೇ ಭಾಗದಲ್ಲಿ ದಶರಥ ಮಹಾರಾಜರಿಗೆ ಮಕ್ಕಳಿರೋದಿಲ್ಲ. ಅವ್ರಿಗೆ 3 ಜನ ಪತ್ನಿಯರಿದ್ರೂ ಅವ್ರಿಗೆ ಸಂತಾನ ಇರೋದಿಲ್ಲ. ಈ ಒಂದು ವಿಚಾರ ಅವ್ರಿಗೆ ತುಂಬ ಮನಸ್ಸಿಗೆ ಖೇದ ಮಾಡ್ತಾ ಇರುತ್ತೆ. ಈ ವ್ಯಥೆ ಅವ್ರಿಗೆ ತುಂಬ ಕಾಡ್ತಾ ಇರುತ್ತೆ. ಸೊ ಹೀಗಾಗಿ ಅವರು ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು ಅಂತ ಜಪ ತಪ ಎಲ್ಲ ಮಾಡ್ತಾ ಇರ್ತಾರೆ. ಒಂದಿನ ಅಶರೀರವಾಣಿ ಅಂದರೆ ದೇವಲೋಕದಿಂದ ಒಂದು ಅಶರೀರವಾಣಿ ಅವ್ರಿಗೆ ಕೇಳಿಸಿ ಅಶ್ವಮೇಧ ಯಾಗ ಮತ್ತು ಪುತ್ರಕಾಮೇಷ್ಟಿ ಯಾಗ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಹುಟ್ಟುತ್ತೆ. ಅಂದರೆ ಆ ಅಶರೀರವಾಣಿ ಕೇಳಿಸ್ಕೊಂಡು ಅವ್ರಿಗೆ ಅರ್ಥ ಆಗುತ್ತೆ, ನಾನು ಇವಾಗ ಅಶ್ವಮೇಧ ಒಂದು ಮಾಡಬೇಕು, ಅದಾದಮೇಲೆ ಪುತ್ರಕಾಮೇಷ್ಟಿ ಯಾಗ ಒಂದು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ಕೋತಾರೆ. ಸೊ ಈ ಯಾಗಗಳನ್ನು, ಅಂದರೆ ತುಂಬ ಪವರ್ಫುಲ್ ಯಾಗಗಳಿವು, ಇವನ್ ಮಾಡಿಸ್ಬೇಕು ಅಂದರೆ ಮೇಧಾವಿಗಳೇ ಆಗಿರಬೇಕು. ಯಾರು ಇರ್ತಾರೆ ಅನ್ನೋ ಒಂದು ಹುಡುಕಾಟದಲ್ಲಿ ಅವ್ರಿಗೊಬ್ಬರ ಹೆಸರು ಹೊಳೆಯುತ್ತೆ. ಅದೇ ಹೆಸರು ಋಷ್ಯಶೃಂಗ ಮಹರ್ಷಿಗಳು ಅಂತ. ಈ ಋಷ್ಯಶೃಂಗ ಮಹರ್ಷಿಗಳು ತುಂಬ ಪವರ್ಫುಲ್ಲು. ಇವ್ರ ಇತಿಹಾಸ ತಿಳ್ಕೊಬೇಕು ಅಂದ್ರೇ ನಮಗೆ ವಿ ನೀಡ್ ಲಾಟ್ ಆಫ್ ಎನರ್ಜಿ ಟು ಅಂಡರ್ಸ್ಟ್ಯಾಂಡ್ ಹಿಮ್. ಅಷ್ಟು ಪವರ್ಫುಲ್ ಇವರು. ಇವ್ರ ಬಗ್ಗೆ ಒಂದು ಚಿಕ್ಕ ಇತಿಹಾಸ ಇದೆ, ತಿಳ್ಕೊಂಬರೋಣ. ಸಪ್ತಋಷಿಗಳಲ್ಲಿ ಒಬ್ಬರು ಕಶ್ಯಪರ ಮಗ ವಿಭಂಡಕ. ಈ ವಿಭಂಡಕ ಅನ್ನೋ ಒಬ್ಬರು ಋಷಿ ಸ್ಪಿರಿಚುವಲ್ ಜರ್ನಿಯಲ್ಲಿರ್ತಾರೆ. ಅಂದರೆ ಅವರು ಆ ಟ್ರಾವೆಲ್ ಮಾಡಬೇಕಾದ್ರೆ ಅವರು ಊರ್ವಶಿನ ನೋಡ್ತಾರೆ, ಅಪ್ಸರೆಯಾದ ಊರ್ವಶಿನ ನೋಡ್ತಾರೆ ದಾರಿಯಲ್ಲಿ. ಊರ್ವಶಿ ನೋಡ್ತಿದ್ದಂಗೆ ಆ ಅಂದ ನೋಡಿ ಅವ್ರಿಗೆ ತುಂಬ ಉದ್ವೇಗ ಆಗಿಬಿಡತ್ತೆ. ಆ ಉದ್ವೇಗ ಅವ್ರು ತಡ್ಕೊಳ್ಳಾರ್ದೇ ಅವ್ರಿಗೆ ಸ್ಖಲನ ಆಗೋಗುತ್ತೆ. ಆ ಸ್ಖಲನ ಒಂದು ಬೀಜದ ರೂಪದಲ್ಲಿ ಹೊರಗೆ ಬಂದು ಒಂದು ಹರಿಯೋ ನದಿಲಿ ಬಿದ್ದುಬಿಡತ್ತೆ. ಆ ಹರಿಯೋ ನದಿಲಿ ಬಿದ್ದಾಗ ಆ ಬೀಜ ಹರ್ಕೊಂಡು ಬಂದು ಒಂದು ದಡ ಸೇರಿಬಿಡತ್ತೆ. ಆ ಬೀಜನ ಒಂದು ಶಾಪಗ್ರಸ್ತ ಜಿಂಕೆ, ಅಂದರೆ ಒಂದು ಅಪ್ಸರೆ ಒಂದು ಜಿಂಕೆ ರೂಪದಲ್ಲಿ ಒಂದು ಶಾಪ ಪಡ್ಕೊಂಡು ಒಂದು ಜಿಂಕೆ ರೂಪದಲ್ಲಿ ಕಾಡಲ್ಲಿ ಓಡಾಡ್ತಾ ಇರ್ತಾಳೆ. ಆ ಜಿಂಕೆ ಮೇಯ್ತಾ ನೀರು ಕುಡಿಯೋಕ್ಕೆ ಬಂದು ಆ ನೀರಲ್ಲಿ ಹರ್ಕೊಂಡು ಬಂದಂಥ ಬೀಜನ ಸೇವಿಸ್ಬಿಡುತ್ತೆ. ಸೊ ಒಂದು ಸರಿ ಆ ಬೀಜ ತಿಂದಮೇಲೆ ಅದು ಆ ಹೆಣ್ಣು ಜಿಂಕೆ ಗರ್ಭ ತಾಳುತ್ತೆ. ಆ ಗರ್ಭ ಸಾಕಷ್ಟು ದಿನಗಳಾದಮೇಲೆ ಒಂದು ಜೀವಕ್ಕೆ, ಅಂದರೆ ಒಂದು ಗಂಡು ಮಗುಗೆ ಜೀವ ಕೊಡುತ್ತೆ. ಅಂದರೆ ವಿಚಾರ ಮಾಡಿ, ಅಂದರೆ ಆ ಋಷಿಗಳಿಂದ ಹೊರಬಂದಂಥ ಸ್ಖಲನದ ರೂಪದ ಬೀಜ ಈ ಜಿಂಕೆ ಹೊಟ್ಟೆಲಿ ಸೇರಿಕೊಂಡು ಆ ಜಿಂಕೆ, ಅಂದರೆ ಶಾಪಗ್ರಸ್ತ ಜಿಂಕೆ ಗರ್ಭವತಿಯಾಗಿ ಅದರ ಟೈಮ್ ಬಂದ ಮೇಲೆ ಒಂದು ಗಂಡು ಮಗುನ ಹೆರ್ತಾಳೆ. ಆ ಗಂಡು ಮಗು ಹೆಂಗಿರುತ್ತೆ ಅಂತಂದರೆ ಅದಕ್ಕೆ ಕೊಂಬಿರುತ್ತೆ. ಅಂದರೆ ನೋಡಿ ಆ ನೇಚರಲ್ಲಿ ಎಷ್ಟು ರಿಯಾಲಿಟಿ ಇದೆ ಅಂತ. ಜಿಂಕೆ ಹೊಟ್ಟೆಲಿ ಹುಟ್ಟಿದ್ರಿಂದ ಆ ಮಗುಗೆ ಕೊಂಬಿರುತ್ತೆ, ಆ ಗಂಡು ಮಗುಗೆ. ವಿಭಂಡಕ ಮಹರ್ಷಿಗಳಿಗೆ ಈ ವಿಚಾರ ಗೊತ್ತಾಗಿ ಅವರು ಆ ಮಗು ಹತ್ರ ಬರ್ತಾರೆ. ಸುತ್ತಲೂ ನೋಡಿದ್ರೆ ಆ ತಾಯಿ ಎಲ್ಲೂ ಇರೋದಿಲ್ಲ. ಯಾಕೆ ತಾಯಿ ಅಲ್ಲಿಲ್ಲ ಅಂತಂದರೆ ಆ ಅಪ್ಸರೆಯಾದ ಶಾಪಗ್ರಸ್ತ ಜಿಂಕೆ ಮಗು ಆದ ಕೂಡಲೇ ಅದಕ್ಕೆ ವಿಮೋಚನೆ ಅಂತ ಇರುತ್ತೆ, ಶಾಪಕ್ಕೆ ವಿಮೋಚನೆ ಅಂತ ಆಗಿರುತ್ತೆ ಶಾಪ. ಸೊ ಹಾಗಾಗಿ ಮಗು ಆದ ಕೂಡಲೇ ಆ ಜಿಂಕೆಗೆ ವಿಮೋಚನೆ ಬಂದು ಅದು ಆ ಅಪ್ಸರೆ ಸ್ವರ್ಗಕ್ಕೆ ಹೋಗ್ಬಿಡ್ತಾಳೆ. ಸೊ ಹಾಗಾಗಿ ವಿಭಂಡಕರು ಏನು ಮಾಡ್ತಾರೆ, ತಾವೇ ಈ ಮಗುನ ಬೆಳೆಸ್ತಾರೆ. ಆ ಮಗುಗೆ ಕೊಂಬು ಜೊತೆ ಹುಟ್ಟಿರೋ ಮಗುಗೆ ಋಷ್ಯಶೃಂಗ ಅಂತ ಹೆಸರಿರ್ತಾರೆ. ಸೊ ಹಾಗಾಗಿ ಆ ಮಗು ಹೆಸರು ಋಷ್ಯಶೃಂಗ ಆಗುತ್ತೆ. ಅದೇ ಮುಂದೆ ಋಷ್ಯಶೃಂಗ ಮಹರ್ಷಿಗಳಾಗಿ ಬೆಳೆಯುತ್ತೆ. ಅದ್ಭುತವಾದ ನಾಲೆಜ್ ಇಟ್ಕೊಂಡು ವೇದ ಎಲ್ಲ ಉಪನಿಷತ್ತು ಎಲ್ಲ ಕಲ್ತ್ಕೊಂಡು ಒಂದು ಮಹಾನ್ ಬ್ರಹ್ಮಚಾರಿಯಾಗಿ ಬೆಳೆದು ನಿಂತ್ಕೋತಾರೆ ಋಷ್ಯಶೃಂಗ ಮಹರ್ಷಿಗಳು. ಇದೇ ಋಷ್ಯಶೃಂಗ ಮಹರ್ಷಿಗಳು ಮುಂದೆ ಪುತ್ರಕಾಮೇಷ್ಟಿ ಯಾಗ ನಡೆಸ್ಕೊಡ್ತಾರೆ. ಪುತ್ರಕಾಮೇಷ್ಟಿ ಯಾಗದ ಫಲನೇ ದಶರಥ ಮಹಾರಾಜರಿಗೆ 4 ಜನ ಮಕ್ಕಳು ಹುಡ್ತಾರೆ. ಅವರೇ ಶ್ರೀರಾಮರು, ಲಕ್ಷ್ಮಣರು
ಭರತ ಶತ್ರುಘ್ನರು. ಸೊ ಇದೇ ಋಷ್ಯಶೃಂಗ ಮಹರ್ಷಿಗಳು ಶೃಂಗೇರಿಯ ಭಾಗದಲ್ಲಿ, ಅಂದರೆ ಇವತ್ತಿಗೆ ಶೃಂಗೇರಿ ಅಂತ ಕರೆಸ್ಕೊಳ್ಳೋ ಭಾಗದಲ್ಲಿ ಒಂದು ದೊಡ್ಡ ಪರ್ವತ ಇರುತ್ತೆ. ಆ ಪರ್ವತದ ಮೇಲೆ ಅವರು ತಪಸ್ಸು ಮಾಡಿರ್ತಾರೆ. ಅದಕ್ಕೋಸ್ಕರನೇ ಋಷ್ಯಶೃಂಗರ ಹೆಸರೇ ಆ ಪರ್ವತಕ್ಕಿರುತ್ತೆ. ಅದರ ಹೆಸರು ಶೃಂಗಗಿರಿ ಅಂತ. ಮುಂದೆ ಲೋಕಾರೂಢಿ ಆಗ್ತಾ ಆಗ್ತಾ ಕಾಲಕ್ರಮೇಣ ಕಳೀತಾ ಆ ಶೃಂಗಗಿರಿ ಹೋಗಿ ಶೃಂಗೇರಿ ಆಗಿದೆ. ಈ ಅದ್ಭುತವಾದ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಪ್ರವಚನ ಕೇಳಬೇಕಾದ್ರೆ ಈ ಫ್ಯಾಕ್ಟ್ನ ಕೇಳಿ ತುಂಬ ರೋಮಾಂಚನ ಆಯಿತು ನನಗೆ. ಸೊ ಹಾಗಾಗಿ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡಿದೆ. ಸೊ ಇಂಥ ಅದ್ಭುತವಾದ ಸನಾತನ ಧರ್ಮದ ಕತೆಗಳನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ಇನ್ನೂ ಜಾಸ್ತಿ ಮಾಡ್ತೀನಿ. ಇನ್ನೂ ತಿಳ್ಕೊಳ್ಳೋಕೆ ಇಷ್ಟಪಟ್ಕೊಂಡು ಇನ್ನೂ ಡೀಟೇಲಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇಂಥ ಕಂಟೆಂಟ್ನ ಲೈಕ್ ಮಾಡೋರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.